ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 11, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೈಟ್ ಯೋಜನೆಯು ಕೆಳಗಿನ ಯಾವ ರಾಷ್ಟ್ರೀಯ ಧ್ಯೇಯದ ಉಪಘಟಕವಾಗಿದೆ? ಸರಿಯಾದಂಥ ಉತ್ತರ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. ಹಾಗಾದರೆ ಏನಿದು ಸೈಟ್ ಯೋಜನೆ? ಗಮನಿಸಬಹುದು, ಭಾರತವು ಮೊದಲ ಸೌರಶಕ್ತಿ ನಿಗಮದ ಅಂದರೆ ಸೆಸಿ ಅಂತ ಕರೀತಾರೆ ಈ ಹರಾಜಿನಲ್ಲಿ ಹಸಿರು ಅಮೋನಿಯಾ 55.75 ರೂಪೀಸ್ಗೆ kg ಇದರ ದಾಖಲೆಯ ಕಡಿಮೆ ಬೆಲೆಯನ್ನು ಸಾಧಿಸಿದೆ. ಗಮನಿಸಬಹುದು, ಕಡಿಮೆ ಬೆಲೆಯನ್ನು ಸಾಧಿಸಿದೆ. ಈ ಕಾರಣಕ್ಕಾಗಿ ಹಸಿರು ಹೈಡ್ರೋಜನ್ ಪರಿವರ್ತನೆಗಾಗಿ ಗಮನಿಸಬಹುದು, ಇದರ ಹಸಿರು ಹೈಡ್ರೋಜನ್ ಅಂದರೆ ಗ್ರೀನ್ ಹೈಡ್ರೋಜನ್ನ ಪರಿವರ್ತನೆಗಾಗಿ ಕಾರ್ಯತಂತ್ರದ ಹಸ್ತಕ್ಷೇಪ ಅಂದರೆ ಸೈಟ್ ಯೋಜನೆಯಡಿಯಲ್ಲಿ ಈ ಮೈಲುಗಲ್ಲು ಸಾಧಿಸಲಾಗಿದೆ. ನೋಡಿ, ಒಂದು ಸೈಟ್ನ ಫುಲ್ ಫಾರ್ಮ್ ಏನಂತ ಕೇಳಿದರೆ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್ ಎಂಬುದು ಇದರ ಫುಲ್ ಫಾರ್ಮ್ ಆಗಿದೆ. ಹಾಗಾದರೆ ಈ ಯೋಜನೆಯು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ನ ಪ್ರಮುಖ ಹಣಕಾಸು ಅಂಶವಾಗಿದೆ. ಈ ಯೋಜನೆಯು ಭಾರತದಲ್ಲಿ ಹಸಿರು ಹೈಡ್ರೋಜನ್ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಪಳೆಯುಳಿಕೆ ಇಂಧನಗಳೊಂದಿಗೆ ಹಸಿರು ಹೈಡ್ರೋಜನನ್ನು ವೆಚ್ಚ ಸ್ಪರ್ಧಾತ್ಮಕವಾಗಿಸಲು ಪ್ರಯತ್ನಿಸುತ್ತದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಜುಲೈ 2025ರಲ್ಲಿ ಬಿಡುಗಡೆಯಾದ ಮಾಹಿತಿಯ ಪ್ರಕಾರ ಭಾರತದ ಒಟ್ಟು GST ಆದಾಯವು ವರ್ಷದಿಂದ ವರ್ಷಕ್ಕೆ 7.5% ಏರಿಕೆಯಾಗಿ ಜುಲೈನಲ್ಲಿ 1.96 ಲಕ್ಷ ಕೋಟಿಯನ್ನು ತಲುಪಿದೆ. ಹಾಗಾದರೆ 27,147 ಕೋಟಿ ಮೌಲ್ಯದ ಮರುಪಾವತಿಗಳನ್ನು ನೀಡಿದ ನಂತರ ಜುಲೈ ಅವಧಿಗೆ ನಿವ್ವಳ GST ಎಷ್ಟು? ನೋಡಿ, ನಿವ್ವಳ GST ಕೇಳಿದರೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ನಿವ್ವಳ GST ನಮಗೆ ಅಂದರೆ ಉಳಿದಿರತಕ್ಕಂಥದ್ದು 1,70,000 ಕೋಟಿ, 1.7 lakh crore ಅಂತ ಕರಿತೀವಿ. ಸೊ ನೋಡಿ, ಜುಲೈ ತಿಂಗಳಲ್ಲಿ ಭಾರತದಲ್ಲಿ 1.96 ಲಕ್ಷ ಕೋಟಿ ರು ಒಟ್ಟು GST ಸಂಗ್ರಹವಾಗಿದೆ. 27,147 ಕೋಟಿ ರು ರೀಫಂಡ್ ಆಗಿದ್ದು 1.69 ಲಕ್ಷ ಕೋಟಿ ರು ನಿವ್ವಳ GST ಉಳಿದಿದೆ. ಅಂದರೆ ಏಪ್ರಿಲ್ ತಿಂಗಳಿನಲ್ಲೇ 2.37 ಲಕ್ಷ ಕೋಟಿ ರುನಷ್ಟು ದಾಖಲೆ ಪ್ರಮಾಣದಲ್ಲಿ GST ಸಂಗ್ರಹವಾಗಿತ್ತು ಎಂಬುದನ್ನು ಗಮನಿಸಬೇಕು. ಹೆಚ್ಚಿನ ಮರುಪಾವತಿಯಿಂದಾಗಿ ಸರ್ಕಾರದ ನಿವ್ವಳ GST ಆದಾಯ 1.7 ಲಕ್ಷ ಕೋಟಿಗಳಷ್ಟಿದ್ದು ಜುಲೈ 2024ರಲ್ಲಿ ಸಂಗ್ರಹಿಸಿದ ನಿವ್ವಳ ಮೊತ್ತಕ್ಕಿಂತ 1.7% ಹೆಚ್ಚಾಗಿದೆ. ಓಕೆ, ಜುಲೈ ತಿಂಗಳಲ್ಲಿ ಭಾರತದಲ್ಲಿ 1.96 ಲಕ್ಷ ಕೋಟಿ ರು ಮೊತ್ತದ GST ಸಂಗ್ರಹವಾಗಿದೆ. ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ GST ಸಂಗ್ರಹ 7.5% ಹೆಚ್ಚಾಗಿದೆ. ಹಿಂದಿನ ತಿಂಗಳಾದ ಜೂನ್ನಲ್ಲಿ 1.85 ಲಕ್ಷ ಕೋಟಿ ರುಗೆ GST ವಸೂಲಿಯಾಗಿತ್ತು. ಅದಕ್ಕೆ ಹೋಲಿಸಿದರೆ ಜುಲೈನಲ್ಲಿ ಅಲ್ಪ ಹೆಚ್ಚಳ ಆಗಿದೆ. ಹಾಗಾದರೆ ಏಪ್ರಿಲ್ನಲ್ಲಿ ದಾಖಲೆಯ GST ಕಲೆಕ್ಷನ್ ಆಗಿರತಕ್ಕಂಥದ್ದು ನೋಡಿ, 2025ರ ಏಪ್ರಿಲ್ ತಿಂಗಳಿನಲ್ಲಿ 2.37 ಲಕ್ಷ ಕೋಟಿ ರು GST ಸಂಗ್ರಹ ಆಗಿತ್ತು. 2024ರ ಏಪ್ರಿಲ್ನಲ್ಲಿ ಸಿಕ್ಕಿದ್ದ ತೆರಿಗೆಗೆ ಹೋಲಿಸಿದರೆ 12.6% ಹೆಚ್ಚಿತ್ತು. ಈ 2.37 ಲಕ್ಷ ಕೋಟಿ ರು ಸಂಗ್ನಂಥ ಸಾರ್ವಕಾಲಿಕ ಗರಿಷ್ಠ ದಾಖಲೆ ಇದಾಗಿತ್ತು ಎಂಬುದನ್ನು ಗಮನಿಸಬೇಕು ನೀವು. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನಿಮಗೆ. ಓಲಾ ಮತ್ತು ಊಬರ್ನಂತಹ ಖಾಸಗಿ ಸವಾರಿ ಸೇವೆ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ನೋಡಿ, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಮತ್ತು ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಲಿಮಿಟೆಡ್ ಸೇರಿದಂತೆ 8 ಸಹಕಾರಿ ಸಂಸ್ಥೆಗಳ ಒಕ್ಕೂಟವು ಪ್ರಾರಂಭಿಸಿರುವ ಮುಂಬರುವ ಸಹಕಾರಿ ಬೆಂಬಲಿತ ಟ್ಯಾಕ್ಸಿ ಸೇವೆ ಬ್ರ್ಯಾಂಡ್ ಹೆಸರೇನು? ನೋಡಿ, ಟ್ಯಾಕ್ಸಿ ಸೇವಾ ಬ್ರ್ಯಾಂಡ್ ಓಲಾ ಊಬರ್ನಂತೆ ಇದೀಗ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ
ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಲಿಮಿಟೆಡ್ ಸೇರಿದಂತೆ 8 ಸರ್ಕಾರದಿಂದ ಆಧಾರಿತ ಸಹಕಾರಿ ಸಂಸ್ಥೆಗಳೇನಿದ್ದಾವೆ ಇವು ಟ್ಯಾಕ್ಸಿ ಸೇವಾ ಬ್ರ್ಯಾಂಡನ್ನು ಸ್ಥಾಪನೆ ಮಾಡಿದ್ದಾವೆ. ಹಾಗಾದರೆ ಆ ಟ್ಯಾಕ್ಸಿ ಸೇವಾ ಬ್ರ್ಯಾಂಡ್ನ ಹೆಸರು ಏನಂತ ಕೇಳಿದರೆ ಭಾರತ್ ಎಂಬುದು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಭಾರತ್. ಓಲಾ ಮತ್ತು ಊಬರ್ನಂತಹ ಖಾಸಗಿ ಕಂಪನಿಗಳಿಗೆ ಸವಾಲು ಹಾಕುವ ಗುರಿಯನ್ನು ಹೊಂದಿರುವ 8 ಸಹಕಾರಿ ಸಂಸ್ಥೆಗಳು ಭಾರತ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಹೊಸ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭಿಸಲು ಒಗ್ಗಟ್ಟಾಗಿವೆ. ಈ ಟ್ಯಾಕ್ಸಿ ಸೇವೆಯನ್ನು ಭಾರತ್ ಎಂದು ಬ್ರ್ಯಾಂಡ್ ಮಾಡಲಾಗಿದೆ ಮತ್ತು ಮಲ್ಟಿಸ್ಟೇಟ್ ಸಹಕಾರಿ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಈ ಉಪಕ್ರಮವನ್ನು ಇಫ್ಕೋ, GCMMF ಅಂದರೆ ಅಮೂಲ್ ಮತ್ತು NCDC ಯಂತಹ ಪ್ರಮುಖ ಸಹಕಾರಿ ಸಂಸ್ಥೆಗಳು ಇದನ್ನು ಬೆಂಬಲಿಸುತ್ತಿವೆ ಎಂಬುದನ್ನು ಗಮನಿಸಬೇಕು. ಹಾಗಾದರೆ ಮಲ್ಟಿಸ್ಟೇಟ್ ಸಹಕಾರಿ ಟ್ಯಾಕ್ಸ್ ಸಹಕಾರ ಲಿಮಿಟೆಡ್ ಅಂದರೆ ಏನಂತ ಕೇಳಿದ್ರೆ, ಜೂನ್ 6, 2025ರಂದು ಬಹುರಾಜ್ಯ ಸಹಕಾರಿ ಸಂಘವಾಗಿ ಇದು ರೂಪುಗೊಂಡಿದೆ. ಸಾರಿಗೆ ಮತ್ತು ಸೇವೆಗಳಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸುವ ಸಹಕಾರ ಸಚಿವಾಲಯದ ನೀತಿಯ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಓಕೆ, ನಾನು 4ನೇ ಕ್ವೆಶನ್ ನೋಡೋಣ. ನೋಡಿ, JMM ಅಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಸ್ಥಾಪಕ ಮತ್ತು ಬುಡಕಟ್ಟು ನಾಯಕ ಶಿಬು ಸೊರೇನ್ ತನ್ನ 81ನೇ ವಯಸ್ಸಿನಲ್ಲಿ ನಿಧನರಾದರು. ಹಾಗಾದರೆ ಶಿಬು ಸೊರೇನ್ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಎಷ್ಟು ಬಾರಿ ಸೇವೆ ಸಲ್ಲಿಸಿದ್ದಾರೆ? ನೋಡಿ, ಶಿಬು ಸೊರೇನ್ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ 3 ಬಾರಿ ಸೇವೆ ಸಲ್ಲಿಸಿದ್ದಾರೆ. ಈ ತರಹದ ಕ್ವಶನ್ಗಳನ್ನು ಗಮನಿಸಬಹುದು. ಓಕೆ, ಸೊ ಇದು ಕೂಡ ನಿಮಗೆ ನೆನಪಿರಬೇಕು. ಅವರು 3 ಬಾರಿ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, IDBI ಅಧ್ಯಕ್ಷರು ಮತ್ತು ಬ್ಯಾಂಕಿಂಗ್ ಮತ್ತು ಕಾರ್ಪೊರೇಟ್ ಆಡಳಿತದಲ್ಲಿ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದ TN ಮನೋಹರನ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದರೆ TN ಮನೋಹರನ್ ಅವರಿಗೆ ಕೆಳಗಿನ ಯಾವ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ನೋಡಿ, ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದರು ಎಂಬುದನ್ನು ಗಮನಿಸಬೇಕು. ಸೊ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಓಕೆ, ಸೊ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಇವರು ಬ್ಯಾಂಕಿಂಗ್ ಮತ್ತು ಕಾರ್ಪೊರೇಟ್ ಆಡಳಿತದಲ್ಲಿ ನಾಯಕತ್ವಕ್ಕೆ ಹೆಸರಾಗಿದ್ದರು. ಆ ಕಾರಣಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಓಕೆ, ನೆಕ್ಸ್ಟ್ 6ನೇ ಕ್ವೆಶನ್ ನೋಡಿ, ಮಾಜಿ ಜಮ್ಮು ಮತ್ತು ಕಾಶ್ಮೀರದ ಗವರ್ನರ್ ಆಗಿರ್ತಕ್ಕಂಥ ಸತ್ಯಪಾಲ್ ಮಲ್ಲಿಕ್ ರವರು ತನ್ನ 79ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರವನ್ನು ಹೊರತುಪಡಿಸಿ ಸತ್ಯಪಾಲ್ ಮಲ್ಲಿಕ್ ಅವರು ಬೇರೆ ಯಾವ ರಾಜ್ಯಗಳ ರಾಜ್ಯಪಾಲರು ಅಥವಾ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ? ನೋಡಿ, ಅವರು ಜಮ್ಮು ಕಾಶ್ಮೀರ ಅಲ್ಲದೆ ಬಿಹಾರ, ಮೇಘಾಲಯ, ಗೋವಾದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂಬುದನ್ನು ಗಮನಿಸಿ. ಓಕೆ, ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ದೀರ್ಘಕಾಲದ ಅನಾರೋಗ್ಯದ ನಂತರ ನಿಧನರಾಗಿದ್ದಾರೆ. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕೊನೆಗೊಳಿಸಿದ 370ನೇ ವಿಧಿಯನ್ನು ರದ್ದುಗೊಳಿಸುವಾಗ ಅವರು ಪ್ರಮುಖ ಪಾತ್ರ ವಹಿಸಿದರು. ಆಗಸ್ಟ್ 2018ರಲ್ಲಿ ಹಿಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಕೊನೆಯ ರಾಜ್ಯಪಾಲರಾಗಿ ನೇಮಕಗೊಂಡರು. ಬಿಹಾರ, ಗೋವಾ, ಮೇಘಾಲಯದ ರಾಜ್ಯಪಾಲರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 7ನೇ ಕ್ವೆಶನ್ ನೋಡೋಣ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವು 3.53 ಕೋಟಿ ದಾಖಲಾತಿಗಳೊಂದಿಗೆ ಗಿನ್ನಿಸ್ ದಾಖಲೆ ನಿರ್ಮಿಸಿದೆ. ಹಾಗಾದರೆ ಈ ಪರೀಕ್ಷಾ ಪೇ ಚರ್ಚಾವನ್ನು ಯಾವಾಗ ಮೊದಲು ಪ್ರಾರಂಭಿಸಲಾಯಿತು? ಸರಿಯಾಗಿರ್ತಕ್ಕಂಥ ಉತ್ತರ 2018ರಲ್ಲಿ. ಸೊ ನೋಡಿ, ಪರೀಕ್ಷಾ ಪೇ ಚರ್ಚಾ ಎಂಬುದು 1 ತಿಂಗಳಲ್ಲಿ ನಾಗರಿಕ ನಿಶ್ಚಿತಾರ್ಥ ವೇದಿಕೆಯಲ್ಲಿ ಅತಿ ಹೆಚ್ಚು ಜನರು ನೋಂದಾಯಿಸಿಕೊಂಡ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿತು. ಮೈ ಗವರ್ನಮೆಂಟ್ ವೇದಿಕೆ ಮೂಲಕ 3.53 ಕೋಟಿಗೂ ಹೆಚ್ಚು ನೋಂದಣಿಗಳನ್ನು ಇಲ್ಲಿ ಮಾಡಲಾಗಿದೆ. PPC ಎಂಬುದು ವಾರ್ಷಿಕ ಕಾರ್ಯಕ್ರಮವಾಗಿದ್ದು, ನೋಡಿ ಇದು ಒಂದು ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೋರ್ಡ್ ಪರೀಕ್ಷೆಗಳಿಗೆ ಮುಂಚಿತವಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರೊಂದಿಗೆ ಸಂವಾದ ನಡೆಸುತ್ತಾರೆ. 2018ರಲ್ಲಿ ಪ್ರಾರಂಭವಾದ ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ಪ್ರಮಾಣ ಮತ್ತು ಭಾಗವಹಿಸುವಿಕೆಯಲ್ಲಿ ಶಿಕ್ಷಣ ಸಚಿವಾಲಯವು ಮೈ ಗವರ್ನಮೆಂಟ್ ಸಹಯೋಗದೊಂದಿಗೆ ಸಂಯೋಜಿಸುತ್ತದೆ. ನೆಕ್ಸ್ಟ್ 8ನೇ ಕ್ವೆಶನ್ ನೋಡಿ.
ಇತ್ತೀಚೆಗೆ ಭಾರತವು ಕೆಳಗಿನ ಯಾವ ಭಾರತೀಯ ಸ್ಥಳವನ್ನು ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಸ್ಥಳವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನ 2025ರ ಪಟ್ಟಿಗೆ ನಾಮನಿರ್ದೇಶನ ಮಾಡಿದೆ? ನೋಡಿ, ಯಾವ ಒಂದು ಸ್ಥಳವನ್ನು ಅಂತ ಕೇಳಿದರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಸಾರನಾಥ ಅಂತ ಮಾಡ್ಕೊಳ್ಳಿ. ಸೊ ಇಲ್ಲಿ ಉತ್ತರ ಪ್ರದೇಶ ಅಷ್ಟೇ ಇದೆ. ಸೊ ಸಾರನಾಥ, ಓಕೆ, ಉತ್ತರ ಪ್ರದೇಶದ ಸಾರನಾಥ ಇದು ಒಂದು ಬೌದ್ಧ ತಾಣ. 2025-26ರ ನಾಮನಿರ್ದೇಶನ ಚಕ್ರಕ್ಕಾಗಿ ಭಾರತವು ಪ್ರಾಚೀನ ಬೌದ್ಧ ತಾಣವಾದ ಸಾರನಾಥದ ದಾಖಲೆಯನ್ನು ಯುನೆಸ್ಕೋಗೆ ಸಲ್ಲಿಸಿದೆ. ಅಂದರೆ ಉತ್ತರ ಪ್ರದೇಶದ ವಾರಾಣಸಿಯ ಸಮೀಪದಲ್ಲಿರುವ ಸಾರನಾಥದಲ್ಲಿ ಗೌತಮ ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮೋಪದೇಶವನ್ನು ಮಾಡಿದನು. ಇದು ಬೌದ್ಧ ಸಂಘದ ಆರಂಭವನ್ನು ಸೂಚಿಸುತ್ತದೆ. ಬೋಧಗಯ, ಲುಂಬಿನಿ ಮತ್ತು ಕುಶಿನಗರಗಳ ಜೊತೆಗೆ 4 ಅತ್ಯಂತ ಪವಿತ್ರ ಬೌದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರಾಚೀನ ಯಾತ್ರಾ ಮಾರ್ಗಗಳಲ್ಲಿ ಬೌದ್ಧ ಕಲಿಕೆ ಮತ್ತು ಸಾಂಸ್ಕೃತಿಕ ವಿನಿಮಯದ ಪ್ರಮುಖ ಕೇಂದ್ರವಾಗಿತ್ತು. ಇದು ಮೌರ್ಯ, ಕುಶಾನ, ಗುಪ್ತರ ವಾಸ್ತುಶಿಲ್ಪ ಶೈಲಿಗಳನ್ನು ಪ್ರತಿಬಿಂಬಿಸುತ್ತದೆ. ದಮ್ಮೆಕ್ ಸ್ತೂಪ ಕ್ರಿಸ್ತಶಕ 500ರಲ್ಲಿ ನಿರ್ಮಿಸಲಾಗಿದೆ. ಬುದ್ಧನ ಮೊಟ್ಟ ಮೊದಲ ಧರ್ಮೋಪದೇಶವನ್ನು ಇದು ಸ್ಮರಿಸುತ್ತದೆ. ಅಶೋಕ ಸ್ತಂಭ ಮೂಲತಃ ಇದು ಸಿಂಹದ ಒಂದು ರಾಜಧಾನಿ ಅಂದರೆ ಲಾಂಛನವಾಗಿದ್ದು ಈಗ ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ಇದು ಬುದ್ಧನು ತನ್ನ ಮೊದಲ ಶಿಷ್ಯರನ್ನು ಭೇಟಿಯಾದ ಸ್ಥಳವನ್ನು ಚೌಕಂಡಿ ಸ್ತೂಪ ಗುರುತಿಸುತ್ತದೆ. ಅಂದರೆ ಸಾರನಾಥದಲ್ಲಿ 5 ಜನ ಶಿಷ್ಯರಿಗೆ ಏನು ಮೊದಲು ಪ್ರವಚನ ಮಾಡ್ತಾರೆ, ಅದು ಚೌಕಂಡಿ ಸ್ತೂಪದಲ್ಲಿ ಗುರುತಿಸುತ್ತದೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಸಿಂಹಗಳ ಅವಸ್ಥೆ ಮತ್ತು ಅವುಗಳನ್ನು ಪರಿಗಣಿಸಿ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಪ್ರಪಂಚದಾದ್ಯಂತ ವಿಶ್ವ ಸಿಂಹ ದಿನ, ವರ್ಲ್ಡ್ ಲಯನ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ? ಸರಿಯಾದಂಥ ಉತ್ತರ ಆಗಸ್ಟ್ 10. ಓಕೆ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಆಗಸ್ಟ್ 10ರಂದು ನಾವು ಪ್ರಪಂಚದಾದ್ಯಂತ ವಿಶ್ವ ಸಿಂಹ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಜಾಗತಿಕವಾಗಿ ಸಿಂಹಗಳ ಸಂಖ್ಯೆ 20,000ದಿಂದ 35,000ಗಳ ಒಂದು ನಡುವೆ ಇರುತ್ತದೆ ಎಂದು ಹೇಳಲಾಗಿದೆ. ದಾಖಲೆಗಳ ಪ್ರಕಾರ ಗಿರ್ ಸಿಂಹ ಈ ಅಭಯಾರಣ್ಯದಲ್ಲಿನ ಸಂರಕ್ಷಣೆ ಮತ್ತು ಅಭಯಾರಣ್ಯದ ಹೊರಗಿನ ಆವಾಸ ಸ್ಥಾನದ ನಿರ್ವಹಣೆಯಿಂದಾಗಿ ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಇತ್ತೀಚೆಗೆ 891ಕ್ಕೆ ಏರಿಕೆಯಾಗಿದೆ. ಭಾರತದ ಪ್ರಸ್ತುತ ನಡೆಯುತ್ತಿರುವ ಪ್ರಾಜೆಕ್ಟ್ ಲಯನ್ ಅಟ್ 2047 ಇದು ಸೌರಾಷ್ಟ್ರ ಪ್ರದೇಶದಲ್ಲೇ ಬೆಳೆಯುತ್ತಿರುವ ಸಿಂಹಗಳ ಸಂಖ್ಯೆಯನ್ನು ದೀರ್ಘಾವಧಿಯಲ್ಲಿ ಸುರಕ್ಷಿತಗೊಳಿಸುವ ಮತ್ತು ನಿರ್ವಹಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಸೌರಾಷ್ಟ್ರ ಅಂದರೆ ಗುಜರಾತ್. ಸಿಂಹದ ಆವಾಸ ಸ್ಥಾನವು ಮುಖ್ಯವಾಗಿ ಅಕ್ಷಾಂಶಗಳಲ್ಲಿ ಹೇಳೋದಾದರೆ, ಅಕ್ಷಾಂಶಗಳಲ್ಲಿ ನೋಡಿ ದಕ್ಷಿಣಕ್ಕೆ 15 ಡಿಗ್ರಿ ಇರುತ್ತೆ ಯೆಮೆನ್ನಿಂದ, 18 ಡಿಗ್ರಿ ಮಾಲಿ ಅಥವಾ ಚಾಡ್ವರೆಗೂ, ಮತ್ತು ಉತ್ತರಕ್ಕೆ 45ರಿಂದ 48 ಒಂದು ಡಿಗ್ರಿನಿಂದ ಬಲ್ಗೇರಿಯಾ, ಉಕ್ರೇನ್, ಹಂಗೇರಿಯವರೆಗೂ ವಿಸ್ತರಿಸಿರತಕ್ಕಂಥದ್ದು. ಇದರ ನಡುವೆ ಅತಿ ಹೆಚ್ಚಿನ ಸಿಂಹಗಳ ಆವಾಸ ಸ್ಥಾನ ಕಂಡುಬರುತ್ತದೆ. ಸೊ ಇದನ್ನು ನೀವು ಗಮನಿಸಬೇಕು, ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆ ಸಿಂಹದ ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಲಿಯೋ. ಸಿಂಹವನ್ನು 2 ಉಪಜಾತಿಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ಆಫ್ರಿಕನ್ ಸಿಂಹ, ಇದನ್ನು ಪ್ಯಾಂಥೆರಾ ಲಿಯೋ ಅಂತ ಕರೀತಾರೆ. ಇನ್ನು ಏಸೆಟಿಕ್ ಸಿಂಹ ಪ್ಯಾಂಥೆರಾ ಲಿಯೋ ಫರ್ಸಿಕಾ ಅಂತ ಕರೀತಾರೆ. ಸಂರಕ್ಷಣಾ ಸ್ಥಿತಿ IUCN ಇದನ್ನು ಕೆಂಪು ಪಟ್ಟಿಯಲ್ಲಿ ಇರಿಸಿರತಕ್ಕಂಥದ್ದು. ಆಫ್ರಿಕನ್ ಸಿಂಹ ದುರ್ಬಲ, ಅಂದರೆ ಜಾಗತಿಕವಾಗಿ ಒಂದು ದುರ್ಬಲ, ಅಂದರೆ ಅಳಿವಿನಂಚಿನ ಒಂದು ಅಂಚಿನಲ್ಲಿರ್ತಕ್ಕಂಥದ್ದು ಅಂತ ತಿಳಿಸಿರ್ತಕ್ಕಂಥದ್ದು. ಏಸೆಟಿಕ್ ಸಿಂಹವನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿ ಎಂದು ಗುರುತಿಸಿರ್ತಕ್ಕಂಥದ್ದು. ಅಂದರೆ ಸಿಂಹಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಏಷ್ಯಾದಲ್ಲಿ ಎಂಬುದನ್ನು ಗಮನಿಸಬೇಕು. ಓಕೆನಾ. ಆಗಸ್ಟ್ 15, 2020 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ ಲಯನನ್ನು ಘೋಷಣೆ ಮಾಡಲಾಗಿದೆ. ಓಕೆ, ಇದು ಸಮಗ್ರ ದೀರ್ಘಕಾಲೀನ ಸಂರಕ್ಷಣಾ ಪ್ರಯತ್ನಗಳ ಮೂಲಕ ಏಷ್ಯಾಟಿಕ್ ಸಿಂಹಗಳ ಭವಿಷ್ಯವನ್ನು ಭದ್ರಪಡಿಸುವ ಗುರಿಯನ್ನು ಹೊಂದಿರುವ ಒಂದು ಪ್ರಮುಖ ಉಪಕ್ರಮವಾಗಿದೆ. ಓಕೆ, ಸೊ ಇದು ಪ್ರಮುಖವಾಗಿ ಆಗಸ್ಟ್ 10ರ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.